ಕೋಡುಬಳೆ ಅಂದ್ರೆ ಅಡುಕಲೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಬೆಳ್ಳಿ ಪದಕ ಗೆದ್ದಿದ್ದ ವೇಟ್ ಲಿಫ್ಟರ್ ಲವ್ಪ್ರೀತ್ ಸಿಂಗ್. ಪುರುಷರ 110 ಕೆಜಿ ವಿಭಾಗ ಬೆಳ್ಳಿ ಗೆದ್ದಿದ್ದಾರೆ ಲವ್ಪ್ರೀತ್. 388 ಕೆಜಿ ತೂಕ ಎತ್ತಿ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲವ್ಪ್ರೀತ್. ಕೇವಲ 1 ಕೆಜಿ ಅಂತರದಲ್ಲಿ ಬಂಗಾರದ ಪದಕ ಮಿಸ್ ಆಗಿದೆ. 388 ಕೆಜಿ ತೂಕ ಎತ್ತಿದ್ದಾರೆ ನ್ಯೂಜಿಲೆಂಡ್ನ ಡೇವಿಡ್ ಲಿಟಿ. ಮೊದಲ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸ್ಥಾನಕ್ಕೇರಿದ್ದಾರೆ. ಕೇವಲ 1 ಕೆಜಿಯ ಅಂತರದಲ್ಲಿ ಬಂಗಾರದ ಪದಕ ಮಿಸ್ ಆಗಿದೆ. ಆದರೆ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲವ್ಪ್ರೀತ್. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆ. ಭಾರತ ಮತ್ತೆ ಪದಕದ ಬೇಟೆಯನ್ನ ಮುಂದುವರೆಸಿದೆ. ಈಗಾಗಲೇ ಹಲವು ಚಿನ್ನ ಹಾಗೆ ಬೆಳ್ಳಿ ಪದಕಗಳು ಭಾರತದ ಮುಡಿಗೇರಿದೆ. ಅದಕ್ಕೆ ಮತ್ತೊಂದು ಆಡ್ ಆನ್ ಅನ್ನುವಂತೆ 110 ಕೆಜಿ ಪುರುಷರ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಲವ್ಪ್ರೀತ್. ಇನ್ನು ಮಹಿಳೆಯರ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಕಂಚಿನ ಪದಕ ಕೂಡ ಲಭಿಸಿದೆ. 58.65 ಮೀಟರ್ ದೂರ ಡಿಸ್ಕಸ್ ಎಸೆದು ಗೆದ್ದಿದ್ದಾರೆ ಸೀಮಾ. ಕ್ರೀಡಾಕೂಟದ 8ನೇ ದಿನವೂ 2 ಪದಕವನ್ನ ಭಾರತ ಗೆದ್ದು ಬೀಗಿದೆ. 3 ಚಿನ್ನ, 10 ಬೆಳ್ಳಿ, 4 ಕಂಚಿನ ಪದಕವನ್ನ ಸದ್ಯ ಭಾರತ ತನ್ನದಾಗಿಸಿಕೊಂಡಿದೆ. ನೋಡಿ, ಮಹಿಳೆಯರ ವಿಭಾಗದಲ್ಲೂ ಕೂಡ ಸೀಮಾ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಅಥ್ಲೀಟ್ ಸೀಮಾ ಕಾಲಿರಾಮ್ನ ಮಹಿಳೆಯರ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 58.65 ಮೀಟರ್ ದೂರ ಡಿಸ್ಕಸ್ ಅನ್ನ ಎಸೆದಿದ್ದಾರೆ ಸೀಮಾ. ಇದು 8ನೇ ದಿನ ಈ ಪದಕವನ್ನು ತಮ್ಮದಾಗಿಸಿಕೊಂಡಿರೋದು. ಆಗಸ್ಟ್ 2 ನಾಳೆವರೆಗೂ ಕೂಡ ಈ ಗೇಮ್ಸ್ ನಡೆಯುತ್ತೆ. ಹಾಗಾಗಿ ಇನ್ನಷ್ಟು ಪದಕಗಳು ಭಾರತಕ್ಕೆ ಲಭಿಸುವ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಈಗಾಗಲೇ 3 ಚಿನ್ನ, 10 ಬೆಳ್ಳಿ, 4 ಕಂಚಿನ ಪದಕವನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಸತತ ಪ್ರಯತ್ನದ ಮೂಲಕ ಕ್ರೀಡಾಪಟುಗಳು ಭಾರತಕ್ಕೆ ಹೆಮ್ಮೆಯನ್ನ ತರ್ತಾ ಇದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.